ಮಧ್ಯಪ್ರಾಚ್ಯ ಯುದ್ಧ ಅನ್ನೋದು ಕೇವಲ ಇರಾನ್, ಇಸ್ರೇಲ್, ಅಮೆರಿಕ ಈ ಮೂರು ರಾಷ್ಟ್ರಗಳಿಗೆ ಸೀಮಿತವಾಗಿ ಉಳಿದಿಲ್ಲ. ಅದರ ಎಫೆಕ್ಟ್ ಪ್ರಪಂಚದ ಎಲ್ಲ ರಾಷ್ಟ್ರಗಳ ಮೇಲೂ ಆಗ್ತಾ ಇದೆ. ಅದರಲ್ಲಿ ಭಾರತವೂ ಕೂಡ ಹೊರತಾಗಿಲ್ಲ. ನಿಲ್ಲದ ಮಧ್ಯಪ್ರಾಚ್ಯ ಯುದ್ಧ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಆತಂಕ ಶುರುವಾಗಿದೆ. ಧಾರವಾಡದಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಪ್ಯಾನಿಕ್ ಆಗುವಂತಹ ಸ್ಥಿತಿ ಕೆಲವು ಕಡೆಗಳಲ್ಲಿ ನಿರ್ಮಾಣ ಆಗಿದೆ. ಬಂಕ್ಗಳಲ್ಲಿ ಪೆಟ್ರೋಲ್ ಇಲ್ಲದೆ ಪರದಾಡ್ತಾ ಇದ್ದಾರೆ ಬೈಕ್ ಸವಾರರು. ಧಾರವಾಡದ ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಇಲ್ಲ, ನೋ ಸ್ಟಾಕ್ ಅನ್ನೋ ಬೋರ್ಡ್. ಅದನ್ನ ನೋಡಿ ವಾಹನ ಸವಾರರು ಕಂಗಾಲಾಗಿದ್ದಾರೆ. ಪೆಟ್ರೋಲ್ ಡೀಸೆಲ್ ಪೂರೈಕೆ ವಾಹನ ಸವಾರರಿಂದ ಈಗ ಡಿಸಿಗೆ ಮನವಿ ಕೂಡ ಸಲ್ಲಿಸಲಾಗಿದೆ. ಒಂದು ಕಡೆ ಯುದ್ಧ ನಡೀತಾ ಇದೆ, ಹಾಗಾಗಿ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗೋದು ಕಷ್ಟ ಅಂತ ಭಾವಿಸಿ ಜನ ಅತಿ ಹೆಚ್ಚಾಗಿ ಬಂದು ಪೆಟ್ರೋಲ್ ಬಂಕ್ಗಳಲ್ಲಿ ಮುಗಿ ಬೀಳ್ತಾ ಇದ್ದಾರೆ. ಇದರ ಪರಿಣಾಮ ಈಗ ಪೆಟ್ರೋಲ್ ಇಲ್ಲ, ನೋ ಸ್ಟಾಕ್ ಅನ್ನೋ ಬೋರ್ಡ್ ಪೆಟ್ರೋಲ್ ಬಂಕ್ಗಳಲ್ಲಿ ಕಾಣಸಿಗ್ತಾ ಇದೆ. ಧಾರವಾಡದಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಸದ್ಯ ಈಗ ಪೆಟ್ರೋಲ್ ಸಿಗ್ತಿಲ್ಲ ಅನ್ನೋ ಕೊರತೆ ಸದ್ಯ ಈಗ ಎದ್ದು ಕಾಣ್ತಿರುವಂಥದ್ದು. ಈಗ ನಾವು ಇರ್ತಕ್ಕಂಥದ್ದು ಧಾರವಾಡದ ಹೊರವಲಯದಲ್ಲಿರ್ತಕ್ಕಂಥ ಮುಮ್ಮಿಗಟ್ಟಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಂತಹ ಪೆಟ್ರೋಲ್ ಬಂಕ್ನಲ್ಲಿ ಸದ್ಯ ನೋಡಿ ದೃಶ್ಯಗಳಲ್ಲಿ ತೋರಿಸಿದ ಯಾವ ರೀತಿಯಾಗಿ ಬೈಕ್ ಸವಾರರು ಪೆಟ್ರೋಲ್ ಇಲ್ಲದೆ ಪರದಾಡ್ತಾ ಇದ್ದಾರೆ. ಸದ್ಯ ಕೇವಲ ಇದು ಧಾರವಾಡದ ಮುಮ್ಮಿಗಟ್ಟಿ ಗ್ರಾಮದ ಹೊರವಲಯದಲ್ಲಿ ಅಷ್ಟೇ ಅಲ್ಲ, ಧಾರವಾಡದ ಬೇರೆ ಬೇರೆ ವಿವಿಧ ಪೆಟ್ರೋಲ್ ಬಂಕ್ಗಳಲ್ಲಿ ಕೂಡ ಇದೇ ಪರಿಸ್ಥಿತಿ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸಿದ್ದೇವೆ. ಯಾಕಂದರೆ ಯಾವ ರೀತಿಯಾಗಿ ಜನ ನಿಂತ್ಕೊಂಡಿದ್ದಾರೆ ಅಂಥೇಳಿ. ಪ್ರಮುಖವಾಗಿ ಇಲ್ಲಿ ಸಿಗಬೇಕಾದಂಥ ಪೆಟ್ರೋಲು ಜನರಿಗೆ ಸಿಗ್ತಾ ಇಲ್ಲ. ಯಾಕಂತಂದರೆ ಬೆಳಗ್ಗೆಯಿಂದನೂ ಬಂದಂಥ ವಾಹನ ಸವಾರಿಗೆ ಸಿಗ್ತಾ ಇಲ್ಲ. ಏನಂತ ಸಮಸ್ಯೆ ಇದೆ ಅಂತ ಅವ್ರನ್ನ ಕೇಳೋಣ. ಬ್ರದರ್, ಪೆಟ್ರೋಲ್ ಸಿಗ್ತಾ ಇದೆನಾ? ಏನು ಸಮಸ್ಯೆ ಆಗ್ತದೆ? ಸಿಗತ್ತೆ ಪೆಟ್ರೋಲ್ ಸಿಗತ್ತಿಲ್ರಿ ಇಲ್ಲಿ. ಅದಕ್ಕೆ ಈಗೇನೋ ಗಾಡಿ ಬಂದೈತೆ ಅಂದ್ರಿ, ಅದಕ್ಕಾಗಿ ನಿಂತೇವ್ರಿ ನಾವು ಇಲ್ಲಿ. ನೀವು ಬಂದು ಸುಮಾರು ಒಂದು 2 ತಾಸು ಆದ್ರಿ, ಆದರೂ ಇನ್ನೂ ಪೆಟ್ರೋಲ್ ಹಾಕತ್ತಿಲ್ರಿ. ಅದ್ರ ಸಂಬಂಧಾಗಿ ವೇಟ್ ಮಾಡತ್ತೀವಿ. ಇನ್ನೊಬ್ರು ಇದ್ದಾರೆ ಬೈಕ್ ಸವಾರ, ಅವ್ರು ಮಾತಾಡ್ತಾರೆ. ಸರ್, ಏನು ಪೆಟ್ರೋಲ್ ಸಿಗ್ತಾ ಇದೆನಾ? ಏನು ಸಮಸ್ಯೆ ಆಗಿದೆ? ಸಾಕಷ್ಟು ಗಾಡಿಗಳು ಬಂದಿದ್ದಾವೆ ಇಲ್ಲಿ. ನಾವು ಒಂದು 1.5 ತಾಸು ಆಯ್ತು ಇಲ್ಲಿ ಬಂದು ನಿಂತ್ರಿ. ನಮ್ಗೆ ಒಂದು 1.5 ತಾಸು ಆದರೂ ಲೋಡ್ ಐತಿ, ಅನ್ಲೋಡ್ ಆಗ್ಬೇಕಂತ ಅಂತಾರೆ ರೀ. ಇನ್ನೊಂದು 1/2 ತಾಸು ನಿದ್ರೆ ಅಂತ ಹೇಳಕತ್ತಾರೆ ರೀ. ಅದಕ್ಕಾಗಿ ನಾವು ನಿಂತೇವೆ. ಕೇವಲ ಇದೊಂದೇ ಪೆಟ್ರೋಲ್ ಬಂಕ ಅಥವಾ ಧಾರವಾಡ ಸಿಟಿಯಲ್ಲಿ ಹಿಂಗೆ ಇದನ್ನ? ನಾವು ಧಾರವಾಡದಿಂದ ಒಂದು 4-5 ಪಂಪ್ ಇದ್ದರೂ ಇದು ಪರಿಸ್ಥಿತಿ ಆಗೈತೆ ರೀ. ಆ ಬಳಿಕ ನಾವು ನರೇಂದ್ರ ಕ್ರಾಸ್ ಅಂತಲ್ಲಿ ಇದ್ವಿ, ಅಲ್ಲಿ ಡಿಜೆಲ್ ಪೆಟ್ರೋಲ್ ಎರಡೂ ಕುಡಿಯಿಲ್ಲ. ಅಲ್ಲಿ ಮುಂದೆ ಒಂದು ಪಂಪಿಗೆ ಹೋಗಿದ್ವಿ, ಅಲ್ಲಿಯೂ ಡಿಜೆಲ್ ಪಂಪ ಇಲ್ಲ, ಇದು ಡಿಜೆಲ್ ಇಲ್ಲ, ಪೆಟ್ರೋಲ್ ಇಲ್ಲ ಅಂತಂದರು. ಅದಕ್ಕಾಗಿ ಇಲ್ಲಿ ಮುಮ್ಮಿಗಟ್ಟಿ ಕ್ರಾಸ್ ಅಂತಲ್ಲಿ ಬಂದೇವಿ. ಒಂದು 1.5 ತಾಸು ಆಯ್ತು. 1.5 ತಾಸು ನಿಂತರೂ ನಮಗೆ ಪೆಟ್ರೋಲ್ ಕೊಡ್ತೇನೆ ಅಂತಂತಾರು. ಆ ಲೋಡ್ ಐತಿ, ಅನ್ಲೋಡ್ ಮಾಡ್ಕೋಬೇಕು, ಮಾಡ್ಕೊಂಡು ನಿಮ್ಗೆ ಕೊಡ್ತೇನೆ ಅಂತ ಹೇಳಕತ್ತಾರು. ಒಂದು 1/2 ತಾಸು ಲೇಟ್ ಆಗತ್ತೆ ಅಂತ ಹೇಳಕತ್ತಾರೆ. ಸೊ ಇದು ಒಂದು ಕಡೆ ಆಗಿದ್ದಾರೆ. ಮತ್ತು ನಮ್ಮ ಎಡಭಾಗದಲ್ಲಿ ತೋರಿಸೋ ಇಲ್ಲೂ ಕೂಡ ಏನಂತಂದರೆ ಕಾರ್ಗಳಾಗಿರ್ಬೋದು ಮತ್ತು ಬೈಕ್ಗಳು ಸದ್ಯ ಈಗ ನೋಡಿ ಯಾವ ರೀತಿಯಾಗಿ ಪೆಟ್ರೋಲ್ ಬಂಕ್ಗಳೇ ಜಮಾವಣೆ ಆಗಿರೋಂಥದ್ದು. ಜನರಿಗೆ ಸಿಗಬೇಕಾದಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಕೂಡ ಧಾರವಾಡದಲ್ಲಿದೆ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿಯಾಗಿ ಜನರು ಪೆಟ್ರೋಲ್ಗಾಗಿ ಕಾಯ್ತಾ ಇದ್ದಾರೆ ಮತ್ತು ಡೀಸೆಲ್ಗಾಗಿ ಕಾಯ್ತಾ ಇದ್ದಾರೆ. ಸಾಕಷ್ಟು ಅಂದರೆ ಅಗ್ರಿಕಲ್ಚರ್ಗೆ ಬೇಕಾಗಿರತಂತಹ ಡೀಸೆಲ್ ಕೂಡ ರೈತರಿಗೆ ಸಿಗ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತದೆ. ಬೈಕ್ ಸವಾರರು ಸದ್ಯ ಈಗ ಪರದಾಡುವಂಥ ಪರಿಸ್ಥಿತಿ ಸದ್ಯ ಈಗ ಧಾರವಾಡದಲ್ಲೂ ಕೂಡ ಎದುರಾಗಿದೆ. ಸೊ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಂತ ಈಗ ಸಾರ್ವಜನಿಕರು ಜಿಲ್ಲಾಡಳಿತಕ್ಕೆ ಕೇಳ್ಕೊತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾವ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.